ಗುರುಭ್ಯೋ ನಮಃ ಗಣಪತಿ ನಮಃ. ನಿಗೂಢ ಭವಿಷ್ಯ ಫಲಚಾರಣೆಗೆ ಸ್ವಾಗತ. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಸಿಂಹ ರಾಶಿಯವರಿಗೆ ಏಪ್ರಿಲ್ ತಿಂಗಳು ಹೇಗಿರುತ್ತದೆ, ಈ ರಾಶಿಯ ಏಪ್ರಿಲ್ ತಿಂಗಳ ಸಂಪೂರ್ಣ ಭವಿಷ್ಯವನ್ನ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಈ ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. 9ನೇ ಮನೆಯಲ್ಲಿ ಸೂರ್ಯ ಇರೋದ್ರಿಂದ ನಿಮ್ಮ ಹಿರಿಯರ ಆಸ್ತಿಯಿಂದ ಲಾಭವನ್ನು ಸಿಗುವಂತ ಸಾಧ್ಯತೆ ಇದೆ. ಈ ತಿಂಗಳು ನೀವು ಮಾಡುವ ಹೂಡಿಕೆಯಿಂದ ನಿಮ್ಮ ಭವಿಷ್ಯದಲ್ಲಿ ದೊಡ್ಡ ಲಾಭ ಬರುವಂತ ಸಾಧ್ಯತೆ ಇದೆ. ನಿಮಗೆ ಹಣ ಬರೋದರಿಂದ ತುಂಬಾ ವೆಚ್ಚ ಮಾಡುವಂಥದ್ದು ಕಡಿಮೆ ಮಾಡಿ. ಉಳಿತಾಯ ಕಡೆ ನೀವು ತುಂಬಾ ಗಮನ ಕೊಡಿ. ಮತ್ತೆ ನಿಮ್ಮ ವೃತ್ತಿ ವಿಚಾರದಲ್ಲಿ ನೋಡೋದಾದರೆ ಆಫೀಸಿನಲ್ಲಿ ನಿಮ್ಮ ಮಾತಿಗೆ ತುಂಬಾ ತೂಕ ಇರುತ್ತದೆ. ಒಂದು ವೇಳೆ ನೀವು ಸಂಬಳಕ್ಕೆ ಹೆಚ್ಚಳ ಕಾಯುತ್ತಿದ್ದರೆ ಏಪ್ರಿಲ್ 14 ನಂತರ ಒಳ್ಳೆಯ ಸುದ್ದಿ ಇದೆ. ನಿಮ್ಮಲ್ಲಿ ಆತ್ಮವಿಶ್ವಾಸ ಹೆಚ್ಚಿರೋದ್ರಿಂದ ಸ್ವಲ್ಪ ಕೋಪ ಬರಬಹುದು, ಅದನ್ನ ಕಡಿಮೆ ಮಾಡಿಕೊಡಿ. ಮತ್ತೆ ಇನ್ನು ವ್ಯವಹಾರ ಸ್ತರದಲ್ಲಿ ನೋಡೋದಾದ್ರೆ ನೀವು ಕಾಂಟ್ರಾಕ್ಟ್ ಬಿಸ್ನೆಸ್ ಮತ್ತು ಚಿನ್ನಾಭರಣ ಬಿಸ್ನೆಸ್ ಮಾಡ್ತಾ ಇದ್ರೆ ಒಳ್ಳೆಯ ಜಯ ಸಿಗುತ್ತದೆ. ಮಾರ್ಕೆಟಿನಲ್ಲಿ ಬ್ರ್ಯಾಂಡ್ ವ್ಯಾಲ್ಯೂ ಜಾಸ್ತಿ ಆಗುತ್ತದೆ. ಹೊಸದಾಗಿ ನೀವು ಬಿಸ್ನೆಸ್ ಪ್ರಾರಂಭ ಮಾಡಬೇಕಿದ್ದರೆ ಈ ತಿಂಗಳು ನೀವು ಧೈರ್ಯವಾಗಿ ಮುಂದುವರಿಸಿ. ಮತ್ತೆ ನಿಮ್ಮ ಪ್ರೀತಿ ವಿಚಾರ ಮತ್ತು ಕುಟುಂಬದ ವಿಚಾರದಲ್ಲಿ ನೋಡೋದಾದರೆ ಕುಟುಂಬದಲ್ಲಿ ನಿಮ್ಮ ಸ್ಥಾನಮಾನ ಹೆಚ್ಚಾಗುತ್ತದೆ. ತಂದೆಯವರೊಟ್ಟಿಗೆ ಇದ್ದಂತ ಕಲಹಗಳು ದೂರವಾಗುತ್ತದೆ. ಅವರಿಂದ ನಿಮಗೆ ಬೆಂಬಲವಾಗಿ ಸಿಗುತ್ತದೆ. ಪ್ರೇಮಿಗಳಿಗೆ ಈ ತಿಂಗಳು ಸ್ವಲ್ಪ ಜಗಳ ಆಡಬಹುದು. ಜಗಳವಾಡಿದ್ರೂ ಕೂಡ ಪ್ರೀತಿ ಮಾತ್ರ ಕಡಿಮೆ ಆಗುವುದಿಲ್ಲ. ಮನೆಯಲ್ಲಿ ನಿಮಗೆ ದೇವಸ್ಥಾನಕ್ಕೆ ಹೋಗುವಂತದ್ದು ಸಾಧ್ಯತೆ ಇದೆ. ಇದರಿಂದ ನಿಮಗೆ ಮನೆಯಲ್ಲಿ ನೆಮ್ಮದಿ ಸಿಗುತ್ತದೆ. ಮತ್ತೆ ನಿಮ್ಮ ಆರೋಗ್ಯದ ವಿಚಾರದಲ್ಲಿ ಬಂದರೆ ಸೂರ್ಯನ ಪ್ರಭಾವದಿಂದವಾಗಲಿ ಉಷ್ಣ ಸಂಬಂಧಿತವಾಗಿ ಮೈಕಾಲು ಕಾಣಿಸಿಕೊಳ್ಳಬಹುದು. ಸರಿಯಾದ ಸಮಯದಲ್ಲಿ ಊಟ ಮಾಡಿ, ಸಾಕಷ್ಟು ನೀರನ್ನು ಕುಡಿಯಿರಿ. ಇನ್ನು ನಿಮಗೆ BP ಇರುವವರು ಕೋಪವನ್ನು ಸಂಪೂರ್ಣ ನಿಯಂತ್ರಣದಲ್ಲಿ ಇಟ್ಕೊಳ್ಳಿ. ನೀವು ಸೂರ್ಯನ ಅಧಿಪತಿ ಇರೋದ್ರಿಂದ ಪ್ರತಿದಿನ ನೀವು ಬೆಳಿಗ್ಗೆ ಸೂರ್ಯ ನಾರಾಯಣ ಸ್ವಾಮಿಗೆ ನಮಸ್ಕಾರ ಮಾಡಿ. ಮನೆಯಿಂದ ನೀವು ಹೊರಗೆ ಹೋಗುವಾಗ ಒಂದು ಬೆಳ್ಳದ ತುಂಡನ್ನ ತಿಂದು ನೀರು ಕುಡಿದು ಹೋಗಿ. ಓಂ ಸೂರ್ಯಾಯ ನಮಃ ಎಂದು 108 ಬಾರಿ ಪಠನೆ ಮಾಡಿ. ಇದಾಗಿತ್ತು ಸಿಂಹ ರಾಶಿಯವರ ಏಪ್ರಿಲ್ ತಿಂಗಳ ಭವಿಷ್ಯ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಜೀವನದಲ್ಲಿ ಎಂಥದೇ ಸಮಸ್ಯೆ, ಘೋರ ಸಮಸ್ಯೆಗಳಿದ್ರೂ ಕೂಡ ಡಿಸ್ಪ್ಲೇಲಿ ಕಾಣ್ತಕ್ಕಂಥ ನಂಬರಿಗೆ ಕರೆ ಮಾಡಿ ಪರಿಹಾರ ಪಡೆದುಕೊಳ್ಳಿ. ಧನ್ಯವಾದಗಳು.